ಎಲ್ಲರಿಗೂ ನಮಸ್ಕಾರ ರೀ. ಅಮ್ಮಕ್ಕೆ ಸಪೋರ್ಟ್ ಮಾಡಬೇಕ್ರಿ. ಪ್ಲೀಸ್ ಮಾಡಿ. ನಮಸ್ಕಾರ ರೀ ಎಲ್ಲರಿಗೂ. ನಾನೀಗ ಕುಚ್ಚು ಯಾವ ಥರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ ರೀ. ನೋಡೋಣ ಬರ್ರಿ. ಮೊದಲ 6 ದಾರನ ತೊಗೊಂಡೀನಿ ರೀ. ಸಣ್ಣ ಸೂಜಿ ಒಳಗೆ ಅದನ್ನು ಹಾಕ್ಕೊಂಡು ಇಟ್ಕೊಂಡೇನಿ ರೀ. 6 ದಾರನ ಸಣ್ಣದಾಗಿ ಸೀರೆ ಒಳಗೆ ಪೋಣಿಸ್ಕೊಂಡ್ರಿ ಕಟ್ ಮಾಡ್ಕೋಬೇಕ್ರಿ. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಸಣ್ಣ ನಾಟ್ ಹಾಕೋಬೇಕ್ರಿ. ಒಂದು ಸಣ್ಣದಾಗಿ ನಾಟ್ ಹಾಕ್ಕೋಬೇಕು. ಆಮೇಲೆ ಮತ್ತೆ ನಮ್ಮ ಹೆಬ್ಬಟ್ಟಿನ ಸಹಾಯದಿಂದ ಅದನ್ನು ಅಳತೆ ಮಾಡ್ಕೋಬೇಕ್ರಿ. ಅಂದ್ರೆ ಅರ್ಧ ಇಂಚ್ ತೊಗೋಬೇಕ್ರಿ. ಇಲ್ಲ ನಾನು ಹೆಬ್ಬಟ್ಟಿನ ಅಳತೆ ಮಾಡ್ಕೊಂಡೇನಿ ರೀ. ಅದ್ರ ಬಾಜು ಅಂದ್ರೆ ಕರೆಕ್ಟ್ ಅರ್ಧ ಇಂಚ ಬರ್ತೈತೆ ರೀ. ನಿಮಗೆ ಬೇಕಂದ್ರೆ ನೀವು ಹೆಬ್ಬಟ್ಟಿನ ಅಳತೆನೂ ಮಾಡ್ಕೋಬೋದು ರೀ. ಇದೇ ತೆರನಾಗಿ ಫುಲ್ ಸಾರಿಗೆಲ್ಲ ಹಾಕೋತಾ ಹೋಗ್ಬೇಕ್ರಿ. ಭಾಳ ಸಿಂಪಲ್ ಐತ್ರಿ. ಒಂದು ತಾಸಿನೊಳಗನ ಆಗ್ತೈತ್ರಿ. ಕ್ರೋಶಾ ಬರೆದವರು ಇದನ್ನು ಒಮ್ಮೆ ಟ್ರೈ ಮಾಡಿರಿ. 6 ದಾರನ ತಗೊಂಡು ಅರ್ಧ ಇಂಚ್ ಗ್ಯಾಪ್ ಬಿಟ್ಕೋತ ಇದನ್ನು ಸೇರಿಸ್ಕೋತ ಹೋಗ್ಬೇಕು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಒಂದು ಲೈಕ್ ಕೊಡಿರಿ. ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂಥೇಳಿ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಈಗ ಬೀಡ್ಸ್ ಹಾಕ್ಕೊಂಡ್ರಿ. ನಾನು ಸಣ್ಣ ಸೂಜಿ ಒಳಗೆ ಕಾಟನ್ ದಾರವನ್ನು ಸೇರಿಸ್ಕೊಂಡು ಬೀಡ್ಸನ್ನು ಈ ಥರನಾಗಿ ಹಾಕ್ಕೊಳತ್ತೀನಿ ರೀ. ಪ್ರತಿಯೊಂದು 6 ದಾರಕ್ಕೆ ಇದೇ ಥರನಾಗಿ ಬೀಡ್ಸನ್ನು ಹಾಕೋತಾ ಹೋಗ್ಬೇಕ್ರಿ. ಭಾಳ ಸಿಂಪಲ್ ಇದೆ ರೀ. ಬೇಗನೆ ಮುಗಿತೈತಿ ಇದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಾನಿಲ್ಲಿ ಈ ಥರನಾದಂಥ ಬೀಡ್ಸ್ ತೊಗೊಂಡಿನಿ ರೀ. ನೀವು ನಿಮ್ಗೆ ಯಾವ ಥರ ಬೇಕು ಬೀಡ್ಸ ಆ ಥರ ತೊಗೋರಿ. ಆಮೇಲೆ ಎಲ್ಲದಕ್ಕೂ ಬೀಡ್ಸನ್ನು ಸೇರಿಸ್ಕೊಂಡ ನಂತರ ಮೊದಲನೇದು ಫಸ್ಟ್ ಹಾಕಿರುವಂತಹ ದಾರವನ್ನು ಅಷ್ಟು ತೊಗೋಬೇಕ್ರಿ. ಎರಡನೇ ದಾರವನ್ನು ಅರ್ಧ ತೊಗೋಬೇಕ್ರಿ. ಮತ್ತು ಅದನ್ನೇನು ಮಾಡಬೇಕು, ಮತ್ತು ಇನ್ನೊಂದು ಪಕ್ಕದಲ್ಲಿರುವ ಬೀಡ್ಸನ್ನು ದಾರವನ್ನು ಅರ್ಧ ಮಾಡ್ಬೇಕ್ರಿ. ಭಾಗ ಮಾಡಿ ಅದನ್ನ ಅರ್ಧ ಸೇರಿಸ್ಕೊಂಡು ಈಗ ನಾನು ನಾಟ್ ಹಾಕತ್ತೀನಲ್ರಿ, ಈ ಥರನಾಗಿ ನಾಟ್ ಹಾಕೋತಾ ಹೋಗ್ಬೇಕ್ರಿ. ಸೂಜಿ ಸಹಾಯದಿಂದ ನಾಟ್ ಹಾಕೋದ್ರಿಂದ ಬಿಗಿ ಆಗ್ತೈತ್ರಿ. ಇಲ್ಲಂದ್ರೆ ಲೂಸ್ ಆಗ್ತೈತ್ರಿ. ಆಮೇಲೆ ಕುಚ್ಚು ಸಕ ಲೂಸ್ ಅನ್ನಿಸ್ತೈತ್ರಿ. ಕುಚ್ಚು ಡಿಸೈನ್ ಸರಿ ಅನ್ಸಂಗಿಲ್ಲ ರೀ. ಒಂದೊಂದಾಗಿ ಚೆನ್ನಾಗಿ ಅರ್ಧ ತೊಗೋತಾ ನಾಟ್ ಹಾಕೋತಾ ಹೋಗ್ಬೇಕು. ಬಹಳ ಚಂದ ಸಿಂಪಲ್ ಇದೆ ಮತ್ತು ಚೆಂದಾಗಿ ಕಾಣಿಸ್ತೈತ್ರಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ಥರನಾಗಿ ಫುಲ್ ಸಾರಿಗೆಲ್ಲ ಹಾಕೋತಾ ಹೋಗ್ಬೇಕ್ರಿ. ಆಮೇಲೆ ನಾನಿಲ್ಲಿ 67 ದಾರನ ಐರನ್ ಮಾಡಿಟ್ಕೊಂಡು ಸೂಜಿ ಒಳಗೆ ದಪ್ಪ ಕಣ್ಣಿನ ಸೂಜಿ ಒಳಗೆ ಸೇರಿಸ್ಕೊಂಡು ಇಟ್ಕೊಂಡೀನಿ ರೀ. ನಾನಿಲ್ಲಿ ಅಡ್ಡಕ್ಕೂ ಒಂದೇ ಥರನಾದಂಥ ದಾರವನ್ನು ಉಪಯೋಗಿಸತ್ತೀನಿ ರೀ. ನೀವು ಬೇಕಾದ್ರೆ 2 ಥರನೂ ಮಾಡ್ಕೋಬೋದು ರೀ. ಇಲ್ಲ ಒಂದೇ ಥರ ದಾರನೂ ಹಾಕ್ಕೋಬೋದು ರೀ. 67 ದಾರ ಅಂದರೆ ಒಂದು ಭಾಗ ಮಾಡಿದ್ರೆ ಸೂಜಿ ಒಳಗೆ ಸೇರಿಸ್ಕೊಳ್ಳೋದ್ರಿಂದ ಅದು 120 ಆಗ್ತೈತೆ ರೀ. ಆಮೇಲೆ ಜರಿ ಥ್ರೆಡನ್ನು ಒಂದು ಸಣ್ಣ ಸೂಜಿ ಒಳಗೆ ಹಾಕಿ ಈ ಥರನಾಗಿ 3 ಸುತ್ತನ್ನು ಸುತ್ತಕೊಂಡು ನಾಟ್ ಹಾಕೋಬೇಕ್ರಿ. ನಾಟ್ ಹಾಕ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಕಟ್ ಮಾಡ್ಕೋಬೇಕ್ರಿ. ಈಗ ಪ್ರತಿ ಪೂರ್ತಿ ಸೀರೆಗೆ ಇದೇ ಥರನಾಗಿ ಕುಚ್ಚು ಹಾಕೋತಾ ಹೋಗ್ಬೇಕ್ರಿ. ನಾನು ಒಂದು ಕಲರ್ ಹಾಕೀನಿ. ನೀವು ಬೇಕಾದರೆ 2 ಕಲರ್ ಸುಕ್ಕ ಹಾಕೋಬೋದ್ರಿ. ಭಾಳ ಸಿಂಪಲ್ ಐತ್ರಿ, ಈಜಿನೂ ಇದೆ ರೀ.
ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ದಾರಾನ ಕುಚ್ಚನ್ನು ಸರಿಯಾಗಿ ಹಾಕೋಬೇಕ್ರಿ. ಲೂಸ್ ಆಯ್ತಂದ್ರೆ ಆಮೇಲೆ ಬಿಚ್ಚಿ ಹೋಗೋ ಸಾಧ್ಯತೆ ಇರ್ತೈತೆ ರೀ. ಈ ಥರನಾಗಿ ಕಾಣಿಸ್ತೈತೆ ನೋಡ್ರಿ. ಎಲ್ಲರಿಗೂ ಥ್ಯಾಂಕ್ ಯು.